ಉರ್ದು ಸಾಹಿತ್ಯ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಅಸ್ಪಿಯಾ. ಗುಡಿಬಂಡೆಯಲ್ಲಿ ವಿವಿಧ ಕಡೆ ಯೋಗ ದಿನಾಚರಣೆ. ಪಟ್ಟಣದ ಜೆಎಂಎಫ್ಸಿ ನ್ಯಾಯಾಲಯ ಸೇರಿದಂತೆ ತಾಲೂಕಿನ ವಿವಿಧ ಕಡೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಈ ವೇಳೆ ಜೆಎಂಎಫ್ಸಿ ನ್ಯಾಯಾಧೀಶ ಹರೀಶ್ ಮಾತನಾಡಿ, ನಮ್ಮ ದೇಶದ ಹೆಮ್ಮೆಯ ಯೋಗ ಪದ್ಧತಿಯನ್ನು ಇಡೀ ವಿಶ್ವ ಆಚರಣೆ ಮಾಡುತ್ತಿರುವುದು ಹೆಮ್ಮೆಯ ವಿಚಾರ. ಅಷ್ಟೇ ಅಲ್ಲದೆ ದಿನನಿತ್ಯ ಯೋಗಾಭ್ಯಾಸ ಮಾಡುವುದರಿಂದ ನಮಗೆ ಒಳ್ಳೆಯ ಆರೋಗ್ಯ ಲಭಿಸುತ್ತದೆ. ಆದ್ದರಿಂದ ಯೋಗ ತರಬೇತಿಯನ್ನು ಪಡೆದುಕೊಂಡು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದರು. ವಿದ್ಯಾರ್ಥಿಗಳು ಹಾಗೂ ಇತರ ವಿವಿಧ ಶಾಲೆಯ ಶಿಕ್ಷಕರೇ ಹಾಗೂ ಇತರ ತಾಲೂಕು ಅಧಿಕಾರಿಗಳೇ ಹಾಗೂ ಯೋಗ ಗುರುಗಳಾದಂಥ ಬಸವರಾಜ್ ಕುಮಾರ್ ಅವರೇ, ಎಲ್ಲರಿಗೂ ಗೊತ್ತಿದೆ, ವಿಶ್ವ ರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ದಿವಸ ನಮ್ಮ ನ್ಯಾಯಾಲಯದ ಆವರಣದಲ್ಲಿ ಯೋಗಾಭ್ಯಾಸವನ್ನು ಹಮ್ಮಿಕೊಂಡಿದೆ. ತಾವೆಲ್ಲರೂ ಸಕಾಲಕ್ಕೆ ಆಗಮಿಸಿ ಯೋಗಾಭ್ಯಾಸವನ್ನು ಮಾಡಿದೆ. ತಮಗೆಲ್ಲರಿಗೂ ತುಂಬ ಧನ್ಯವಾದಗಳು. ಈಗ ಯಾಕೆ ನಮಗೆ ಈಗ ಇದೇನು ನಮಗೇನು ಹೊಸದಲ್ಲ ಈ ಯೋಗ ಅನ್ನೋದು. ಈಗ ಸುಮಾರು ಗುರುಕುಲಗಳು ಮತ್ತು ನಮ್ಮ ಯೋಗ ಗುರುಗಳು ನಮ್ಮ ಸುಮಾರು ನೂರಾರು ವರ್ಷಗಳಿಂದಲೇ ನಮ್ಮ ಭಾರತ ದೇಶದಲ್ಲಿ ಈ ಯೋಗ ಅನ್ನೋದು ಗುರುಕುಲಗಳು ಅನ್ನೋದು ಇದೆ. ಇದು ನಮ್ಮ ದೇಶದಿಂದ ಎಲ್ಲರೂ ಇದನ್ನು ಕಲ್ತ್ಕೊಂಡು ಹೋಗಿದ್ದೇವೆ. ಈಗಾಗಲೇ ಗೊತ್ತಿದೆ ನಿಮಗೆ, ಇದನ್ನು ಮುಂದುವರಿಸ್ಕೊಂತ ಬರ್ತಾ ಇದ್ದೀವಿ. ಮತ್ತು ಇದು ಯೋಗ ಅನ್ನೋದು ತುಂಬ ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಪ್ರತಿಯೊಬ್ಬರಿಗೂ ಅವಶ್ಯಕ ಆಗಿದೆ. ನಮ್ಮ ಇತ್ತೀಚಿನ ಕಾರ್ಯ ಕೆಲಸಗಳಲ್ಲಿ ನಾವು ನಮ್ಮ ದೈಹಿಕ ಹಾಗೂ ಮಾನಸಿಕಕ್ಕೆ ಸ್ವಲ್ಪ ದೈಹಿಕವಾಗಿ ಪ್ರಮುಖ ಕೊಡಬೇಕಾಗ್ತದೆ. ದೈಹಿಕವಾಗಿ ಯಾವುದೇ ಯೋಗಾಭ್ಯಾಸಗಳು ಮಾಡೋದು, ಈ ಥರ ಎಕ್ಸಸೈಸ್ನ ಮಾಡೋದನ್ನು ಬಿಟ್ಟಿದ್ದೀವಿ. ಇದಕ್ಕೆ ಪ್ರಮುಖ ಕಾರಣ ಏನಂತಂದರೆ ನಮ್ಗೆ ಈಗಿರುವಂಥ ಕೆಲಸದ ಒತ್ತಡಗಳು, ಬೇರೆ ಕಮಿಟ್ಮೆಂಟ್ಸು, ಫ್ಯಾಮಿಲಿ ಕಮಿಟ್ಮೆಂಟ್ಸು ಈ ರೀತಿ ಆಗಿರೋದ್ರಿಂದನೂ ಬಿಟ್ಟಿದ್ದೀವಿ. ಆದರೆ ಪ್ರತಿಯೊಬ್ಬರಿಗೂ ಈಗ ನಿಮಗೆಲ್ಲ 50-60 ವರ್ಷ ಹಿಂದೆ ಹೋದರೆ ಸುಮಾರು ಕಾಯಿಲೆಗಳಿಗೆಲ್ಲ ಬರ್ತಿರಲಿಲ್ಲ. ಈಗ ವಿಚಿತ್ರ ಕಾಯಿಲೆಗಳಾಗಿದೆ. ಇದಕ್ಕೆಲ್ಲ ಯೋಗ ಒಂದು ಜೋರಾಗಿ ಪ್ರೆಸ್ ಮಾಡಿ, ಫುಲ್ ಜೋರಾಗಿ ಮಾಡಿ. ಕೈಯಿಂದ ಸೀದಾ ಇರಬೇಕು, ಹಿಂದೆ ಸೀದಾ ಇರಬೇಕು. ನಾವು ಫಸ್ಟ್ ಮಾಡಿದ್ದು ಯಾವ ಪ್ರಾಣಾಯಾಮ? 2 3 4 5. ಈ ವೇಳೆ ಶಿಕ್ಷಣ ಇಲಾಖೆಯ ಚಂದ್ರಶೇಖರ್, ಮುರಡಿ, ಅಂಜನಪ್ಪ, ಮನೋಹರ್, ಕಂದಾಯ ಇಲಾಖೆಯ ಸುರೇಶ್ ನಾಯ್ಕ್, ಬಿಎ ಸುದರ್ಶನ್ ಸೇರಿದಂತೆ ನ್ಯಾಯಾಲಯದ ಸಿಬ್ಬಂದಿ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು, ವಿದ್ಯಾರ್ಥಿಗಳು ಹಾಜರಿದ್ದರು. ಉರ್ದು ಸಾಹಿತ್ಯ ಟಿವಿ ವರದಿ ಮೊಹಮ್ಮದ್ ನಾಸೀರ್, ಗುಡಿಬಂಡೆ.